ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿದ್ದೇನೆ. ಇಂದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವ ಪ್ರಚಲಿತ ಘಟನೆಗಳ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ತೇವೆ. ಇದರಲ್ಲಿರುವ ಮಾಹಿತಿಯನ್ನು ಸ್ಪರ್ಧಾ ವಿಜೇತ ಮ್ಯಾಗಝಿನಿಂದ ಪಡೆಯಲಾಗಿದೆ. ಈ ಪುಸ್ತಕದ ಸಂಪಾದಕರು KM ಸುರೇಶ್ ಸರ್ ಅವರು ಆಗಿದ್ದಾರೆ. ಪ್ರಚಲಿತ ಘಟನೆಗಳು. ಪಾಯಿಂಟ್ 1. ಕೇರಳವು ದೇಶದ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವ ರಾಜ್ಯವಾಗಿದೆ. ಕೇರಳ ರಾಜ್ಯವು ದೇಶದ ಮೊದಲ ಸಂಪೂರ್ಣ ಆಡಳಿತದ ರಾಜ್ಯವಾಗಿದೆ. ಇದರಲ್ಲಿರುವ ಮಾಹಿತಿಯನ್ನು ನೋಡೋಣ. ದೇಶದ ಮೊದಲ ಸಾಕ್ಷರತಾ ಜಿಲ್ಲೆ ಕೇರಳ ರಾಜ್ಯದ ಮಲಪ್ಪುರಂ ಜಿಲ್ಲೆ. ದೇಶದ ಮೊದಲ ಡಿಜಿಟಲ್ ಸಾಕ್ಷರತಾ ಹಳ್ಳಿ ಕೇರಳದ ಚಾಮ್ರಾವತ್ತಂ. ದೇಶದ ಮೊದಲ ಸಂಪೂರ್ಣ ಡಿಜಿಟಲ್ ಸಾಕ್ಷರತೆ ಪಡೆದ ಪಂಚಾಯಿತಿ ಕೇರಳ ಪಲ್ಲಾಪುರ ಪಂಚಾಯಿತಿ. ಡಿಜಿಟಲ್ ಸಾಕ್ಷರತೆ ಎಂದರೆ ಏನು ಅಂತ ಹೇಳಿದ್ರೆ, ಇದು ನಮ್ಮ ಜೀವನದ ಸಂದರ್ಭದಲ್ಲಿ ಅರ್ಥಪೂರ್ಣ ಕ್ರಿಯೆಗಳಿಗಾಗಿ ಡಿಜಿಟಲ್ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಬಳಸುವ ವ್ಯಕ್ತಿಗಳು ಮತ್ತು ಸಮುದಾಯದ ಸಾಮರ್ಥ್ಯವಾಗಿದೆ. ಸೆಕೆಂಡ್ ಪಾಯಿಂಟ್. ದೇಶದ ಮೊದಲ ಸಂಪೂರ್ಣ ಡಿಜಿಟಲ್ ಗ್ರಾಮ ಗುಜರಾತ್ನ ಅಕೋದರ ಗ್ರಾಮ. ಈ ಪಾಯಿಂಟ್ನ ಬಗ್ಗೆ ಮಾಹಿತಿಯನ್ನು ನೋಡೋಣ. ICICI ಬ್ಯಾಂಕ್ ತನ್ನ ಡಿಜಿಟಲ್ ಯೋಜನೆಯಡಿ ಭಾರತದ ಮೊದಲ ಡಿಜಿಟಲ್ ಗ್ರಾಮ ಎಂದು ಘೋಷಿಸಿದೆ. ಈ ಯೋಜನೆಯು ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಅಕೋದರವನ್ನು ನಗದು ರಹಿತ ಗ್ರಾಮವನ್ನಾಗಿ ಮಾಡಿದೆ. ಥರ್ಡ್ ಪಾಯಿಂಟ್. ಅಸ್ಸಾಂನ ಕೋಪಿಲಿ ನದಿ ರಾಷ್ಟ್ರೀಯ ಜಲಮಾರ್ಗ 57 ಕಾರ್ಯಾರಂಭ. ಇದಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನ ನೋಡೋಣ. ಇತ್ತೀಚೆಗೆ ಕೋಪಿಲಿ ನದಿಯ ಜಲಮಾರ್ಗಕ್ಕೆ ಹಸಿರು ನಿಶಾನೆ ತೋರಿಸಲಾಗಿದೆ. ಕೋಪಿಲಿ ನದಿಗೆ ಸಂಬಂಧಿಸಿದ ಜಲಮಾರ್ಗವು ರಾಷ್ಟ್ರೀಯ ಜಲಮಾರ್ಗದ 57ನೇ ಸಂಖ್ಯೆಯಾಗಿದೆ. ಕೋಪಿಲಿ ನದಿಯು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಕೋಪಿಲಿ ನದಿಯು ಮೇಘಾಲಯ ಮತ್ತು ಅಸ್ಸಾಂ ಎರಡರ ಮೂಲಕ ಹರಿಯುವ ಅಂತರ್ರಾಜ್ಯ ನದಿಯಾಗಿದ್ದು, ಅಂತಿಮವಾಗಿ ಕೋಪಿಲಿಮುಖ್ ಎಂಬ ಸ್ಥಳದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ. ಬ್ರಹ್ಮಪುತ್ರ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮಪುತ್ರ ನದಿಯು ಹಿಮಾಲಯದ ಆಚೆಗಿನ ಪರ್ವತ ಶ್ರೇಣಿಯಾದ ಟಿಬೆಟ್ನ ಕೈಲಾಸ ಪರ್ವತದ ಚಿಮಾಯಂಗ್ ಡಂಗ್ ಎಂಬ ಪ್ರದೇಶದಲ್ಲಿ ಉಗಮವಾಗಿ ಟಿಬೆಟ್ನಲ್ಲಿ ಹರಿದು ನಾಮ್ಚಿ ಬಾರ್ವಾ ಕಣಿವೆ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಫೋರ್ತ್ ಪಾಯಿಂಟ್. ಆಹಾರ ಮತ್ತು ಕೃಷಿ ಸಂಸ್ಥೆಯ ಬಗ್ಗೆ ಮಾಹಿತಿ. ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ 1945 ಅಕ್ಟೋಬರ್ 16ರಂದು ಸ್ಥಾಪನೆ. ಪ್ರತಿ ವರ್ಷ ಅಕ್ಟೋಬರ್ 16ರಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ. ಆಹಾರ ಕ್ಷೇತ್ರಕ್ಕೆ ಗಣನೀಯ ಸೇವೆ ಸಲ್ಲಿಸಿದ ವಿಜ್ಞಾನಿಗಳಿಗೆ 1987ರಿಂದ ವಿಶ್ವ ಆಹಾರ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ವಿಶ್ವ ಆಹಾರ ಬೆಲೆ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. FAO ಸಂಘಟನೆಯ ಕೇಂದ್ರ ಕಚೇರಿ ಇರುವ ಸ್ಥಳ ಇಟಲಿಯ ರೋಮ್ ಆಗಿದೆ. 1987ರಲ್ಲಿ ವಿಶ್ವ ಆಹಾರ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದ ಕೃಷಿ ವಿಜ್ಞಾನಿ MS ಸ್ವಾಮಿನಾಥನ್. ಫಿಫ್ತ್ ಪಾಯಿಂಟ್. ಸಾರನಾಥ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಕ್ಕೆ ನಾಮನಿರ್ದೇಶನ. ಸಾರನಾಥ್ ನಾಮಿನೇಟೆಡ್ ಫಾರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್. ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಪ್ರಾಚೀನ ಬೌದ್ಧ ತಾಣ ಸಾರನಾಥವನ್ನು ಅಧಿಕೃತವಾಗಿ ನಾಮನಿರ್ದೇಶನ ಮಾಡಿದೆ. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಸಾರನಾಥ. ಬೌದ್ಧ ಯಾತ್ರಾ ಸ್ಥಳ ಮತ್ತು ಬುದ್ಧ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ಸ್ಥಳ ಇದಾಗಿದೆ. ಸಾರಂಗನಾಥ ಜಿಂಕೆಗಳ ಅಧಿಪತಿ ಎಂಬ ಹೆಸರಿನಿಂದ ಸಾರನಾಥ ಎಂಬ ಹೆಸರು ಬಂದಿದೆ ಎಂದು ನಂಬಲಾಗಿದೆ. ಸಾರನಾಥದಲ್ಲಿ ಮೊದಲ ವೈಜ್ಞಾನಿಕ ಉತ್ಖನನವನ್ನು 1834ರಿಂದ 36ರ ನಡುವೆ ಭಾರತೀಯ ಪುರಾತತ್ವ ಸಮೀಕ್ಷೆಯ ASIನ ಮೊದಲ ಮಹಾನಿರ್ದೇಶಕ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನಡೆಸಿದರು. ಬೌದ್ಧ ಧರ್ಮದ 4 ಯಾತ್ರಾ ಸ್ಥಳಗಳಲ್ಲಿ ಸಾರನಾಥ ಕೂಡ ಒಂದಾಗಿದೆ. ಋಷಿಪತನ, ಮೃಗದವ ಮತ್ತು ಮೃಗದಯ ಮುಂತಾದ ಹೆಸರುಗಳು ಸಾರನಾಥಕ್ಕೆ ಇದೆ.